ರಾಷ್ಟ್ರಗೀತೆಯ ವಿಚಾರದಲ್ಲಿ ಕಾಗೇರಿ ಅವರು ಹೇಳ್ತಾರೆ, ಜನಗಣಮನ ರಾಷ್ಟ್ರಗೀತೆ ಅಲ್ಲ, ಅದು ಬ್ರಿಟಿಷರ ಸ್ವಾಗತ ಗೀತೆ ಅಂತ. ಬ್ರಿಟಿಷರ ಸ್ವಾಗತ ಗೀತೆ ಇದು ಕಿಂಗ್ ಜಾರ್ಜ್ 5 ಅಂದ್ರೆ 5ನೇ ಕಿಂಗ್ ಜಾರ್ಜ್ನ ಸ್ವಾಗತಕ್ಕೆ ಬೇಕಾಗಿ ಇದನ್ನು ಮಾಡಿದ್ರು ಅಂತ ಹೇಳುವಂಥದ್ದು ಒಂದು ಆಪಾದನೆ ಆ ಕಾಲದಲ್ಲೂ ಕೂಡ ಇತ್ತು. ಬಿಜೆಪಿ ಸಂಸದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ವಿವಾದದ ಮಾತುಗಳನ್ನ ಹೇಳಿದ್ದಾರೆ. ಇಲ್ಲಿ ಬ್ರಿಟನ್ನ ಕಿಂಗ್ ಜಾರ್ಜ್ ಸ್ವಾಗತಕ್ಕಾಗಿ ಬರೆದಿದ್ದ ಗೀತೆ ಅಂತ ಹೇಳಿ ಕಾಗೇರಿಯವರು ಇದಕ್ಕೆ ವಿವರಣೆಯನ್ನ ಕೊಟ್ಟಿದ್ದಾರೆ, ತಮ್ಮ ಆರೋಪಕ್ಕೆ ವಿವರಣೆ ಕೊಟ್ಟಿದ್ದಾರೆ. ನೋಡಿ, ಇದನ್ನ ಹೇಳಿರೋದು ಯಾವ ಸಂದರ್ಭದಲ್ಲಿ ಇವರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ದೇಶದ ಗೀತೆಯನ್ನ, ದೇಶವನ್ನ ಒಗ್ಗೂಡಿಸುವಂಥದ್ದು, ಪಂಜಾಬ, ಸಿಂಧ್, ಗುಜರಾತ್, ಮರಾಠ ಅಂತ ಹೇಳುವಂಥದ್ದು ಈ ಸಾಲುಗಳು ಯಾಕೆ ಬರ್ತವೆ ಅಂತ ಹೇಳಿದ್ರೆ, ಮರಾಠ ಅಂತ ಹೇಳಿದ್ರೆ ಆಗಿನ ಮರಾಠ ಪ್ರದೇಶ ಇತ್ತು, ದ್ರಾವಿಡ ಅನ್ನುವಂಥದ್ದು ಗಣಮನದಲ್ಲಿ ಒಳಗೊಂಡಿದೆ. ಒಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕಾಗಿತ್ತು ಅಂತ ಹೇಳಿ ಕಾಗೇರಿ ಅವರು ವಾದವನ್ನ ಮಂಡಿಸಿದ್ದಾರೆ. ಮತ್ತು ಇದನ್ನ ಎಲ್ಲ ಕಡೆಯಲ್ಲಿ ಹಾಡಬೇಕು. ಹೌದು, ಒಂದೇ ಮಾತರಂ ಕೂಡ ನಾವು ಗೌರವದಿಂದ ಹಾಡುವಂತಹ ಗೀತೆನೆ. ಯಾಕಂದ್ರೆ ಒಂದೇ ಮಾತರಂ ನಮ್ಮ ದೇಶವನ್ನ ಒಗ್ಗೂಡಿಸಿರ್ತಕ್ಕಂತಹ ಗೀತೆಗಳಲ್ಲಿ ಅದು ಕೂಡ ಒಂದು ಒಂದೇ ಮಾತರಂ ಕೂಡ. ಹೊನ್ನಾವರದಲ್ಲಿ ನಡೆದ ಆತ್ಮನಿರ್ಭರ ಭಾರತಕ್ಕಾಗಿ ರಾಷ್ಟ್ರೀಯ ಏಕತಾ ನಡಿಗೆಯಲ್ಲಿ ಅವರು ನೋಡಿ, ರಾಷ್ಟ್ರೀಯ ಏಕತಾ ನಡಿಗೆಯಲ್ಲಿ ರಾಷ್ಟ್ರವನ್ನ ಏಕತೆಯಲ್ಲಿ ಇಟ್ಬೇಕು ಅಂತ ಹೇಳಿರುವಂತಹ ಜನಗಣಮನದ ವಿಚಾರಧಾರೆಯನ್ನ ಅರ್ಥ ಮಾಡಿಕೊಳ್ಳದ ಸಂಸದರು ಅದು ಬ್ರಿಟಿಷರ ಸ್ವಾಗತ ಗೀತೆ ಅಂತ ಹೇಳಿದ್ದಾರೆ. ಅವರ ಮಾತುಗಳನ್ನು ತೋರಿಸ್ತಾರೆ. ಜನಗಣಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ. ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ. ಹಾಗೆ ನೋಡಿದ್ರೆ ಒಂದೇ ಮಾತ್ರಮೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು. ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರಮೂ ಇರಲಿ, ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಣಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ. ನಾವು ಈ ಒಂದೇ ಮಾತ್ರಮನ್ನ 150ನೇ ವರ್ಷದಲ್ಲಿ ಮತ್ತೆ ಕಂಠಗಳಲ್ಲಿ ಒಂದೇ ಮಾತ್ರ ಆ ಹಾಡು ನಮ್ಮಲ್ಲಿ ಪ್ರತಿಧ್ವನಿಸಬೇಕು. ನಮ್ಮ ಶಾಲೆ ಕಾಲೇಜುಗಳಲ್ಲಿ ಯುವಕರ ಮಧ್ಯೆ, ನಾಡಿನ ಜನರ ಮಧ್ಯೆ ಆ ಒಂದೇ ಮಾತ್ರ ಹಾಡು ಕಂಠಸ್ಥವಾಗಿ